ನಮಸ್ತೆ ಕರ್ನಾಡು, ವೆಲ್ಕಮ್ ಟು ದ ಟ್ರೇಡಿಂಗ್ ಅಪ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ಈ ವಿಡಿಯೋದಲ್ಲಿ ಗೋಲ್ಡು ಲಾಸ್ಟ್ 27 ವರ್ಷದಿಂದ ಯಾವ್ಯಾವ ವರ್ಷ ಎಷ್ಟೆಷ್ಟು ರಿಟರ್ನ್ಸ್ನ ಡೆಲಿವರ್ ಮಾಡಿದೆ, ಯಾವ ವರ್ಷ ತುಂಬ ಬಿದ್ದೋಗಿದೆ, ಯಾವ ವರ್ಷ ಜಾಸ್ತಿ ಬೆಳೆದಿದೆ ಅಂತ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ಚಾನಲ್ನ ಫಾಲೋ ಮಾಡಿ ಇಟ್ಕೊಳ್ಳಿ. 27 ವರ್ಷದ ಗೋಲ್ಡ್ ಹಿಸ್ಟ್ರಿ ನಾನು ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಎಲ್ಲರೂ ಕೊನೆವರೆಗೂ ನೋಡಿ. ಫಸ್ಟ್, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಂಗೆ ಗೋಲ್ಡ್ ಎಲ್ಲರಿಗೂ ತುಂಬ ಇಷ್ಟ. ಮನೆ ಹೆಣ್ಮಕ್ಳಿಗೆ ಬೇಕು, ತುಂಬ ಹೆಣ್ಮಕ್ಳು ಇಷ್ಟಪಡ್ತಾರೆ. ಮದುವೆ ಆದರೂ ಬೇಕು. ಈ ನಡುವೆ ಗಂಡು ಮಕ್ಕಳು ದೊಡ್ಡ ದೊಡ್ಡ ಚೈನ್ಗಳೆಲ್ಲ ಹಾಕ್ಕೊಂಡು ಓಡಾಡ್ತಾರೆ. ಬಟ್ ನನಗೇನು ಇಷ್ಟ, ನಾನು ಪರ್ಸ್ನಲಿ ಏನು ಪ್ರಿಫರ್ ಮಾಡ್ತೀನಿ ಅಂದರೆ ನನಗೆ ಡಿಜಿಟಲ್ ಇನ್ವೆಸ್ಟಿಂಗ್ ಅಂದರೆ ಇಷ್ಟ. ಸೊ ಬಿಕಾಸ್ ಡಿಜಿಟಲ್ ಇನ್ವೆಸ್ಟಿಂಗ್ ಆಸ್ ಎ ಲಾಟ್ ಆಫ್ ಅಡ್ವಾಂಟೇಜಸ್, ಓಕೆನಾ. ಬಿಕಾಸ್ ಫಿಸಿಕಲ್ ಗೋಲ್ಡಲ್ಲಿ ಮೇಕಿಂಗ್ ಚಾರ್ಜಸ್ ಹೋಗುತ್ತೆ, GST ಹೋಗುತ್ತೆ, ವೇಸ್ಟೇಜ್ ಹೋಗುತ್ತೆ. ಬಟ್ ಕೆಲವ್ರಿಗೆ ದಟ್ ಈಸ್ ಇಂಡಿಯನ್ ಕಲ್ಚರ್, ಇಂಡಿಯನ್ಗೆ ಎಮೋಷನ್ಗಾಗಿ ಸ್ವಲ್ಪ ಕನೆಕ್ಟ್ ಆಗಿರ್ತೀವಿ. ಗೋಲ್ಡ್ ಅಂದರೆ ಸ್ವಲ್ಪ ಹೆಣ್ಮಕ್ಳು ನಾವು ಎಲ್ಲ ಹಾಕೊಂಡು ಓಡಾಡಿದ್ರೆ ಸ್ವಲ್ಪ ಅಲ್ಲೂ ಇಲ್ಲಿ ಮರ್ಯಾದೆ ಸಿಗುತ್ತೆ, ಪ್ಲಸ್ ಅದು ಇದಿರುತ್ತೆ, ಪ್ಲಸ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು. ಬಟ್ ನನಗೆ ಡಿಜಿಟಲ್ ಆಗಿ ಇನ್ವೆಸ್ಟ್ ಮಾಡೋದು ತುಂಬ ಇಷ್ಟ. ಹಂಗನ್ಬಿಟ್ಟು ನಾನು ಡಿಸ್ಕರೇಜ್ ಮಾಡ್ತಾ ಇಲ್ಲ ಯಾರನ್ನೂ, ಓಕೆನಾ. ಸೊ ಹಾಕ್ಕೊಳ್ಳಿ ಬೇಕು ಅಂದರೆ. ಗೋಲ್ಡ್ ಈಸ್ ಎ ಗುಡ್ ಅಗೇನ್ಸ್ಟ್ ಇನ್ಫ್ಲೇಷನ್ 7 to 8% ಇರುತ್ತೆ. ಗೋಲ್ಡ್ ಅದು ಈಸಿಯಾಗಿ ಬೀಟ್ ಮಾಡುತ್ತೆ. ಸೊ ಲೆಟ್ಸ್ ಕಂಟಿನ್ಯೂ ದ ಗೋಲ್ಡ್ ರಿಟರ್ನ್ಸ್ ಆಫ್ 27 years. ಡಿಜಿಟಲ್ ಗೋಲ್ಡ್ ಹೇಳ್ತಾ ಇದೀನಿ. 24 ಕ್ಯಾರೆಟ್ಸ್ ಗೋಲ್ಡ್ ರಿಟರ್ನ್ಸ್ ಕೊಟ್ಟಿರೋದು ಹೇಳ್ತಾ ಇದ್ದೀನಿ, 22 ಕ್ಯಾರೆಟ್ಸ್ ಹೇಳ್ತಾ ಇಲ್ಲ ನಾನು, ಓಕೆನಾ. ಸೊ ನನ್ನ ಮ್ಯಾಕ್ ಬುಕ್ಕಲ್ಲಿ ಸ್ಕ್ರೀನಲ್ಲಿ ನೋಡಿ. ಸೊ ನಿಮ್ಗೇನು ಕಾಣಿಸ್ತಿದೆ, ನಾನು ಚಾರ್ಟ್ನ ಪ್ರಿಪೇರ್ ಮಾಡಿದ್ದೀನಿ. 27 years ಆಫ್ ಗೋಲ್ಡ್, ಓಕೆನಾ. ಫಸ್ಟ್ 99 ಇಫ್ ಯು ಹ್ಯಾವ್ ಇನ್ವೆಸ್ಟೆಡ್ ಇನ್ 99 ಗೋಲ್ಡಲ್ಲಿ ಏನಾದರೂ 1 ಲಕ್ಷ ಹಾಕಿದ್ರೆ ನಿಮ್ಗೆ ಎಷ್ಟು ಬರ್ತಾ ಇತ್ತು ಅಂದರೆ ಬರೀ 900 ರೂಪಾಯಿ ರಿಟರ್ನ್ಸ್ ಬರ್ತಿತ್ತು. ಅಂದರೆ 0.9%. ನಿಮ್ಗೆ ಅವಾಗ ಏನು ಅನಿಸುತ್ತೆ, ಅಯ್ಯಪ್ಪ ಇದು ಯಾವುದಪ್ಪ ಗೋಲ್ಡ್ ರಿಟರ್ನ್ಸೇ ಕೊಡಲಿಲ್ಲ ಈ ವರ್ಷ ಎಲ್ಲ, ನನ್ನ ಆ ಇನ್ಫ್ಲೇಷನ್ ರಿಟರ್ನ್ಸ್ ಕೂಡ ನನಗೆ ರಿಟರ್ನ್ಸ್ನ ತಂದು ಕೊಟ್ಟಿಲ್ಲ ಅಂತ ಬ್ಯಾಂಕ್ FD ಬೆಸ್ಟ್ ಅನ್ಸುತ್ತೆ ಅವಾಗ. ಬಟ್ ಏನೇ ಮಾಡಿದ್ರು 1 yearಗೆ 2 yearಗೆ ಏನೂ ಚೇಂಜ್ ಆಗಲ್ಲ. ಯು ಶುಡ್ ಇನ್ವೆಸ್ಟ್ ಫಾರ್ ಲಾಂಗ್ ಟರ್ಮ್. ಇಲ್ಲಿ ನೋಡಿ 2000 ಏನಾಯಿತು, ಮೈನಸ್ ರಿಟರ್ನ್ಸು, ಮೈನಸ್ 5.4% ಅಷ್ಟು ರಿಟರ್ನ್ಸ್. ಅಗೇನ್ 2001 0.7% ಅಷ್ಟು ರಿಟರ್ನ್ಸ್. ಅಂದರೆ 1999 2001 ಗೋಲ್ಡ್ ಆಸ್ ಗಿವನ್ ಆಲ್ಮೋಸ್ಟ್ ಮೈನಸ್ ರಿಟರ್ನ್ಸ್. ಅಂದರೆ 3 ವರ್ಷನೂ ಕಂಪೇರ್ ಮಾಡಿಕೊಂಡ್ರೆ ಅದು ರಿಟರ್ನ್ಸೇ ಇಲ್ಲ. ಆಲ್ಮೋಸ್ಟ್ 4% ಮೈನಸ್ಸಲ್ಲೇ ಇದ್ದೀವಿ ಹತ್ತತ್ರ, ಓಕೆನಾ. ಸೊ ನಿಮ್ಗೆ ಆ ಟೈಮಲ್ಲಿ ಏನನ್ಸುತ್ತೆ, 3 ವರ್ಷ ಗೋಲ್ಡಲ್ಲಿ ರಿಟರ್ನ್ಸೇ ಬರಲಿಲ್ವಾ, ಗೋಲ್ಡ್ ಇನ್ವೆಸ್ಟ್ಮೆಂಟಾ, ಇದರಲ್ಲೂ ದುಡ್ಡು ಹಾಕದ್ನ ಅಂತ ಅನ್ಸುತ್ತೆ. ಯಾರಾದರೂ ಸೀನಿಯರ್ಸ್ ಇದ್ರೆ ಕೇಳಿ ಅವ್ರಿಗೆ ಏನನ್ಸಿರುತ್ತೆ ಅಂತ. ಅವಾಗ ಏನು ಮಾಡ್ತೀರಾ, ಗೋಲ್ಡ್ ಬಿಟ್ಬಿಡ್ತೀರಾ, ಬೇರೆ ಅಸೆಟ್ ಕ್ಲಾಸ್ ಹುಡ್ಕಕ್ಕೆ ಟ್ರೈ ಮಾಡ್ತೀರಾ. ಯಾವ ಅಸೆಟ್ ಕ್ಲಾಸು 1 year 2 year ಮೂವ್ ಆಗಿಲ್ವೋ ಆ ಅಸೆಟ್ ಕ್ಲಾಸ್ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಬೇಕು. ಸೊ ಇಟ್ಸ್ ಜಸ್ಟ್ ಫಾರ್ ಎಜುಕೇಷನಲ್ ಪರ್ಪಸ್. ಇದು ನನ್ನ ಅನಾಲಿಸಿಸ್ ಅಷ್ಟೇ. ನೀವು ನೀಟಾಗಿ ಅನಾಲಿಸಿಸ್ ಮಾಡಿ ಇನ್ವೆಸ್ಟ್ ಮಾಡಿ. ಸೊ ಕಾಂಟ್ಯಾಕ್ಟ್ ಯುವರ್ ಫೈನಾನ್ಷಿಯಲ್ ಅಡ್ವೈಸರ್ ವೆನ್ ಯು ಆರ್ ಇನ್ವೆಸ್ಟಿಂಗ್ ಇನ್ ಸಮಥಿಂಗ್. ನೆಕ್ಸ್ಟು 2002 ಸೊ 2002 ಏನಾಯಿತು, ಇಲ್ಲೆಲ್ಲ ತೆಗೆದುಬಿಟ್ಟಿರ್ತಾರೆ. ಈ 3 years ರಿಟರ್ನ್ಸೇ ಕೊಟ್ಟಿಲ್ಲ ಅಂತ ಗೋಲ್ಡಲ್ಲಿ ಯಾರು ಇನ್ವೆಸ್ಟ್ ಮಾಡೋದೇ ಇಲ್ಲ. ಅವಾಗೇ ನೀವು ಇನ್ವೆಸ್ಟ್ ಮಾಡಬೇಕು. ಸೊ ದ ಗ್ರೇಟ್ ವಾರೆನ್ ಬಫೆಟ್ ಏನು ಹೇಳ್ತಾರೆ ಹೇಳಿ, ವೆನ್ ಅದರ್ಸ್ ಆರ್ ಗ್ರೀಡಿ ಯು ಶುಡ್ ಬಿ ಫಿಯರ್ಫುಲ್, ವೆನ್ ಅದರ್ಸ್ ಆರ್ ಫಿಯರ್ಫುಲ್ ಯು ಶುಡ್ ಬಿ ಗ್ರೀಡಿ. ಅಂದರೆ ಬೇರೆಯವರು ಯಾವಾಗ ಭಯ ಪಡ್ತಾರೋ ಅವಾಗ ನೀವೇನು ಮಾಡಬೇಕು, ಉತ್ಸಾಹದಿಂದ ಇನ್ವೆಸ್ಟ್ ಮಾಡಬೇಕು. ಎಲ್ಲರೂ ಯಾವಾಗ ಉತ್ಸಾಹ ಪಡ್ತಾ ಇರ್ತಾರೋ ಇದು ಮಾಡೋಣ ಅಂತ, ಅವಾಗ ನೀವು ಭಯ ಪಡಬೇಕು. ಸಿಂಪಲ್ ಲಾಜಿಕ್. ಜನ ಯಾವಾಗ ಇನ್ನು ಬೈ ಮಾಡಿ ಅಂತ ಇರ್ತಾರೋ, ಅದ್ರ ಬಗ್ಗೆ ಮಾತಾಡ್ತಾರೋ, ಅದು ಬಗ್ಗೆ ಯಾವತ್ತು ನೀವು ಇನ್ವೆಸ್ಟ್ ಮಾಡಕ್ಕೆ ಹೋಗ್ಬೇಡಿ. ಯಾವಾಗ ಜನ ಇದು ಹೋಗಲ್ಲ ಅಂತ ಇರ್ತಾರೋ ಅವಾಗ ನೀವು ಇನ್ವೆಸ್ಟ್ ಮಾಡಿ, ನಥಿಂಗ್. ಬಟ್ ಜನ ಯಾವಾಗ ಸೆಲ್ ಆಫ್ ಮಾಡ್ತಾ ಇರ್ತಾರೋ ಒಂದು ಅಸೆಟ್ ಕ್ಲಾಸ್ನ, ಈಕ್ವಿಟಿ ಆಗ್ಬೋದು, ಸೊ ಗೋಲ್ಡ್ ಆಗ್ಬೋದು, ಅವಾಗ ನೀವು ತುಂಬ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ತೋರಿಸಿ ಅಂತ ನಾನು ಹೇಳ್ತಾ ಇದ್ದೀನಿ. ನೆಕ್ಸ್ಟು 2003 ಓಕೆನಾ, ಅಗೇನ್ 19.9. 2012 25, 2003 19% ರಿಟರ್ನ್ಸು, ಓಕೆನಾ. ಅಗೇನ್ 2004 4.6%, ಇನ್ಫ್ಲೇಷನ್ ಕೂಡ ಬೀಟ್ ಮಾಡಿಲ್ಲ. ಅಗೇನ್ 2005 ಬೂಮ್, ಓಕೆನಾ, 17.8. ಅಗೇನ್ 26 23.2% ಅಷ್ಟು ರಿಟರ್ನ್ಸ್ ಕೊಡ್ತು. ಅಗೇನ್ 2007 ಬೂಮ್ 31.9% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಅಗೇನ್ 2000 ಫೈನಾನ್ಷಿಯಲ್ ಕ್ರೈಸಿಸ್ ಆದರೂ ಸಹ 4.3% ಅಷ್ಟು. ಅಂದರೆ ಸ್ಟಾಕ್ ಮಾರ್ಕೆಟ್ ಬೀಳೋ ಅಂತ ಇಯರ್ ಅದು, ಅಂದರೆ ಸ್ಟಾಕ್ ಮಾರ್ಕೆಟ್ ಬಿದ್ದಿರೋ ಅಂತ ಇಯರ್ ಅದು 2008 ಗ್ಲೋಬಲ್ ಕ್ರೈಸಿಸ್ ಎಲ್ಲ ಬಂತು ಅಂತ ಹೇಳ್ತಾರೆ, ಓಕೆನಾ. ಬಟ್ 4.3% ಅಷ್ಟು ರಿಟರ್ನ್ಸ್ ಕೊಟ್ಟಿದೆ. ಅಗೇನ್ 2009 ಅಗೇನ್ ಬೂಮ್ 25%. 2010 ಅಗೇನ್ ಬೂಮ್ ಆಲ್ಮೋಸ್ಟ್ 29.2%. ಅಗೇನ್ ಸೊ 2011 12%, 2013 -27
ಪರ್ಸೆಂಟ್ ಇದೆ. ಯಾಕೆ 27% ಬಿತ್ತು ಅಂದರೆ ಆಲ್ರೆಡಿ ಕಂಪ್ಲೀಟ್ 1 2 3 4 5 6 7 8 9 10 11 12 ಇಯರ್ಸ್ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿರೋದು. ಸ್ವಲ್ಪ ಅದು ಪ್ರಾಫಿಟ್ ಬುಕ್ಕಿಂಗ್ ಬೇಕಾಗಿರುತ್ತೆ ಆ್ಯಂಡ್ ಆಲ್ಸೋ ಸಮ್ ಸಪ್ಲೈ ಡಿಮ್ಯಾಂಡ್ ರೀಸನ್ಸು ಆಗಿರುತ್ತೆ. 2013 -27.6% ಅಷ್ಟು ಬಿದ್ದೋಯ್ತು. ಅಗೇನ್ ಸೊ ಏನಾದರೂ ಎದ್ದೊಳುತ್ತೆ ಅಂದ್ಕೊಂಡು ಏನಾದರೂ ಹಾಕಿದ್ದಿದ್ರೆ 2014 ಅಗೇನ್ 0.1% ಅಷ್ಟೇ ರಿಟರ್ನ್ಸ್ ಇರ್ತಾ ಇತ್ತು. ದ ಸೈಕಾಲಜಿ ಪ್ಲೇಸ್ ಆ್ಯಂಡ್ ಆಲ್ಸೋ ಹಿಸ್ಟ್ರಿ ವಿಲ್ ರಿಪೀಟ್ ಅಂತಾರಲ್ಲ ಹಂಗೆ. 99 ಏನಾಯಿತು, 2000 ಏನಾಯಿತು, 2001 ಏನಾಯಿತು ಅಂದರೆ ಸೇಮ್ ಇಲ್ಲೂ ಕೂಡ ರಿಪೀಟ್ ಆಗಿದ್ದು. 13 14 15 ಗೋಲ್ಡ್ ರಿಟರ್ನ್ಸ್ ಇಲ್ಲ. ಅಗೇನ್ ಆ ಟೈಮಲ್ಲಿ ಸ್ಟಾಕ್ ಮಾರ್ಕೆಟ್ ಚೆನ್ನಾಗಿ ಆಗ್ತಿತ್ತು. ಅಗೇನ್ 16 17 16 8.1%, 17 12.7%. ಯಾರಾದ್ರು 2008 ಹಾಕಿದ್ರೆ ಅಗೇನ್ ಮೈನಸ್ ರಿಟರ್ನ್ಸ್ 0.9%. 2019 ಏನಾದರೂ ಹಾಕಿದ್ರೆ 19.1% ರಿಟರ್ನ್ಸ್. ಕೋವಿಡ್ ಕ್ರ್ಯಾಶ್ ಆಯಿತು. ಓಕೆನಾ, ಸ್ವಲ್ಪ ಸೇಫಾಗೆ ಮ್ಯೂಚುವಲ್ ಫಂಡ್ಸ್ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ಈಕ್ವಿಟಿ ಬಿದ್ದವಾಗ ಗೋಲ್ಡಲ್ಲಿ ಅಡ್ಜಸ್ಟ್ ಮಾಡೋಕೆ ಹೋಗ್ತಾರೆ. ಗೋಲ್ಡ್ ಇಸ್ ದ ಸೇಫೆಸ್ಟ್ ಹೆವೆನ್. ಯಾವಾಗ ಸ್ಟಾಕ್ ಮಾರ್ಕೆಟ್ ಬೀಳುತ್ತೋ ಅವಾಗ ನೀವು ಇದನ್ನ ತಗೊಂಡ್ರೆ ಸಾಕು. 2020 24.2% ಅಷ್ಟು ಗೋಲ್ಡು ಏನಾಯಿತು ರಿಟರ್ನ್ಸ್ ಕೊಡ್ತು. ಅಗೇನ್ 2021 ಸ್ಟಾಕ್ ಮಾರ್ಕೆಟ್ ರಿಕವರ್ ಆಗಿ ಮೇಲೆ ಬರ್ತಿದ್ದಾಗ ಗೋಲ್ಡ್ -3.8%. ಅಗೇನ್ 2022 0.5%, ಏನೇನು ರಿಟರ್ನ್ಸ್ ಇಲ್ಲ, ಫ್ಲಾಟ್. 2023 13.3%, 2024 26%, 2025 60.3%. 27 ಇಯರ್ಸ್ ಇಂದ ಗೋಲ್ಡು ಯಾವ ವರ್ಷನೂ 32ನ ಕ್ರಾಸ್ ಮಾಡಿರಲಿಲ್ಲ. 30% ಅಲ್ಲ, ಆಲ್ಮೋಸ್ಟ್ ಅದು ಡಬಲ್ 2025 ರೀಸನ್ಸ್ ನಿಮಗೆ ಎಲ್ಲರಿಗೂ ಗೊತ್ತು. ಗ್ಲೋಬಲ್ ಕ್ರೈಸಿಸ್ ಆಗಿರ್ಬೋದು, ಸೆಂಟ್ರಲ್ ಬ್ಯಾಂಕ್ಸು ಗೋಲ್ಡಲ್ಲಿ ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದಾಗಿರೋದ್ರಿಂದ ಇದು ಇನ್ಕ್ರೀಸ್ ಆಯಿತು. ಪ್ಲಸ್ ಜನನು ತುಂಬ ಇನ್ವೆಸ್ಟ್ ಮಾಡ್ತಾಯಿದ್ರು. 2025 64.3%, ಅಗೇನ್ 2026 15.5%. ಮೊನ್ನೆ ಒಂದು ಆಲ್ಮೋಸ್ಟ್ ಕ್ರ್ಯಾಶ್ ಆಗಿದೆ ಸ್ವಲ್ಪ. ಬಟ್ ಗೋಲ್ಡ್ ಯಾವಾಗ ಬೀಳುತ್ತೋ ಅವಾಗ ನೀವು ಪರ್ಚೇಸ್ ಮಾಡ್ತಾ ಹೋಗಿ. ಯಾವಾಗ 3% 4% 5% ಬೀಳುತ್ತೋ ಸೊ ಯು ಕೀಪ್ ಆನ್ ಇನ್ವೆಸ್ಟಿಂಗ್. ಯಾವ ಥರ ಇನ್ವೆಸ್ಟ್ ಮಾಡ್ಬೇಕು ಸರ್ ಅಂದರೆ, ಸೊ ನನಗೆ ನನಗೆ ಫಿಸಿಕಲ್ ಗೋಲ್ಡ್ ಇಷ್ಟ ಇಲ್ಲ. ಸೊ ಐ ಲವ್ ಡಿಜಿಟಲ್ ಗೋಲ್ಡ್. ಸೊ ನಾನೇನು ಮಾಡ್ತೀನಿ, ಸೊ ಡಿಮ್ಯಾಟ್ಗೆ ಹೋಗಿ. ಸೊ ಇದು ಏಂಜಲ್ 1. ಅಗೇನ್ ಇಟ್ಸ್ ನಾಟ್ ದ ರೆಕಮೆಂಡೇಶನ್, ಓಕೆನಾ. ಸೊ ಪ್ರಮೋಷನ್ ಕೂಡ ಅಲ್ಲ. ಸೊ ಹೋಗ್ಬಿಟ್ಟು ಸರ್ಚ್ ಮಾಡಿ ಗೋಲ್ಡ್ ಬೀಸ್ ಅಂತ, GOLDBS ಗೋಲ್ಡ್ ಬೀಸ್. ಸೊ ನಿಪ್ಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಬರುತ್ತೆ. ಸೊ ನಿಪ್ಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಮೇಲೆ ನಾನು ಇನ್ವೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ನಿಪ್ಪಾನ್ ಇಂಡಿಯಾ ಗೋಲ್ಡ್ ಬೀಸ್ ಎಷ್ಟಿದೆ ಅಂದರೆ, ಸೊ ಇಲ್ಲಿ ನೋಡಿ 122 ಇದೆ ಅಂದರೆ, ಸೊ 122 ಇದೆ ಅಂದರೆ ಎಷ್ಟು, ಬರೀ 122 ರೂಪೀಸ್, 122 ರೂಪಾಯಿ ನೀವೇನಾದರೂ ಕೊಟ್ಟರೆ ಗೋಲ್ಡ್ 24 ಕ್ಯಾರೆಟ್ಸ್ ಗೋಲ್ಡ್ ಮೇಲೆ ನೀವು ಇನ್ವೆಸ್ಟ್ ಮಾಡ್ಬೋದು. ಆಟೋಮೆಟಿಕ್ ಅಲ್ಲಿ ಏನು ಗ್ರೋತ್ ಇರುತ್ತೋ, ಸ್ವಲ್ಪ ಟ್ರ್ಯಾಕಿಂಗ್ ಏನಾದ್ರು ಎಕ್ಸ್ಪೆನ್ಸ್ ರೇಷಿಯೋ ಬಿಟ್ಟರೆ ಇದೇ ಥರ ಗೋಲ್ಡು ರಿಟರ್ನ್ಸ್ ಇರುತ್ತೆ. ಓಕೆನಾ, ದಿಸ್ ಇಸ್ ನಾಟ್ ದ ರೆಕಮೆಂಡೇಶನ್, ಜಸ್ಟ್ ನನ್ನ ವ್ಯೂ ಅಷ್ಟೇ. ಓಕೆನಾ, ಸೊ ನೀವು ಅನಾಲಿಸಿಸ್ ಮಾಡಿ ನಿಮ್ಮ ರಿಸ್ಕ್ ಹೆಪಿಟೇಟ್ ಏನಿದೆಯೋ ಅದು ನೋಡಿಕೊಂಡು ಇನ್ವೆಸ್ಟ್ ಮಾಡಿ. ಸೊ 122 ರೂಪಾಯಿಲೂ ಇನ್ವೆಸ್ಟ್ ಮಾಡ್ಬೋದು ಸರ್. ಇಲ್ಲ ಇನ್ನೂ ಚೀಪಾಗಿ ಬೇಕಂದರೆ ಟಾಟಾ ಗೋಲ್ಡ್ ಅಂತ ಸರ್ಚ್ ಮಾಡಿ. ಓಕೆನಾ, ಟಾಟಾ ಗೋಲ್ಡ್. ಓಕೆನಾ, ಟಾಟಾ ಗೋಲ್ಡ್ ಎಕ್ಸ್ಚೇಂಜಸಲ್ಲೂ ನೀವು ಇನ್ವೆಸ್ಟ್ ಮಾಡ್ಬೋದು. ಆಲ್ಮೋಸ್ಟ್ 14 ರೂಪೀಸ್ ಇದೆ ಅಷ್ಟೇ. ಅಂದರೆ 14 ರೂಪಾಯಿ ಕೊಟ್ಟರು ಕೂಡ 24 ಕ್ಯಾರೆಟ್ಸ್ ಗೋಲ್ಡ್ ETFs ಅಲ್ಲಿ ಆಗ್ಬೋದು. ETFs ಅಂದರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್ಸ್ ಅಂತ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ETFs ಅಂದರೆ ಏನು ಅಂತ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕ್ಲಿಕ್ ಮಾಡಿ ನಿಮ್ಗೆ ETFs ಬಗ್ಗೆ ನಾನು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಗೊತ್ತಾಗುತ್ತೆ. ನಿಮಗೇನು ಅನಿಸುತ್ತೆ, ಇದೇ ಥರ ಯಾರಿಗಾದರೂ ಸಿಲ್ವರ್ ರಿಟರ್ನ್ಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ಎಸ್ ಸರ್ ಸಿಲ್ವರ್ ರಿಟರ್ನ್ಸ್ ಕೂಡ ಎಕ್ಸ್ಪ್ಲೇನ್ ಮಾಡಿ ಅಂತ. ಐ ವಿಲ್ ಇನ್ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ, ನಾನು ಇಡ್ತಿರೋ ಎಫರ್ಟ್ಸ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.